ನಾಷ್ಟ ಬರ್ತೀವಿ, ಊಟ ಮಾಡ್ತೀಯಾ? ಬೆಳಗ್ಗೆ ನಾಷ್ಟ ಪುಳಿಯೋಗರೆ ಮಾಡಿದ್ದೀವಿ, ಒಂದು ಸ್ವಲ್ಪ ಮೊಸರನ್ನ ಮಾಡಿದ್ವಿ, ಅದನ್ನ ಅಡ್ಜಸ್ಟ್ ಮಾಡ್ಕೊತೀವಿ. ನಮ್ಮ ಮಗ ಸೇರಿಸಿದೆ ಸಮ್ಮರ್ ಕ್ಯಾಂಪ್ ಹೋಗಿದೆ, 7 ಮಾತು ಕೇಳಲ್ಲ, ಬೀದಿಲಿ ಮಕ್ಕಳ ಜೊತೆ ಬಿಸ್ಕಲ್ ಕುಣಿತವ, ಅದಕ್ಕೆ ಅಲ್ಲ. ಅಯ್ಯೋ ಅದಕ್ಕೆ ಯಾವ ಮಕ್ಕಳು ಮಂದಿ ಈಗ ಸುಮಾರು ಕೇಳ್ತವ, ಆಮೇಲೆ ಬರ್ರ ಅಂತ ಆಗ್ತವ. ಯಾವ ಕೇಳ್ದ ನಂಗಂತೆ ನೆನಪಾಯ್ತು, ಪಕ್ಕದ ಮನೆ ಪಾಪ ಮಾದೇವಕ್ಕ ಮಗ 3-4 ವರ್ಷದಿಂದ ಒಂದು ಹೆಣ್ಣು ಜೊತೆ ಓಡಾಡೋದಂತ ಸುತ್ತಾಡೋದಂತ, ಅವಳು ಎಲ್ಲ ತೆಗಿಸ್ಕೊಳ್ಳೋದಂತ ತಿನ್ಕೊಳ್ಳೋಂತ ಉಣ್ಕೊಳ್ಳೋಂತ ನೀನು ಪ್ರೀತಿಸ್ತಾನೆ ಅಂತ ಹೇಳೋದಂತ. ಈಗ ನನ್ನ ಮಗ ಕಲ್ಪನೆ ಬೆರಿತಾವನ ಅವಳು ಪ್ರೀತಿಸ್ತಾಳೇನೋ ಅಂತ. ಆಮೇಲೆ ಅವನ 7-8 ತಿಂಗಳಾಯ್ತು ಮಗ ದುಡ್ಡು ಕೊಟ್ಟು ₹1 ದುಡ್ಡು ಕೊಟ್ಟಿಲ್ಲಪ್ಪ. ಈಗ ಬಾಡಿಗೆ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು, ಕೇಬಲ್ ಕಟ್ಟಬೇಕು, ಪರದಾಟ ಅಳ್ತಾಳ ಗುಳು ಅಂತ. ನನ್ನ ಮಗನ ಕಾಸು ಕೊಟ್ಟಿಲ್ಲ ಅಂತ ಯಾವನ್ ತಗೋಗಿ ಈ ಮುಂಡ ಬಾಯ್ತಾವ. ಇನ್ನೊಂದು ದಿವಸ ಆಯ್ತು, ನಿಂಗತನ ಮಗಳು ನಿಂಗತನ ಮಗ ಅವನು ಸೇಮ್ ಇದೆ ಮ್ಯಾಟ್ರು. ಊರಲ್ಲಿ ಮನೆ ಊರಿಗೆ ಹೋಗಿದ್ನಲ್ಲ, ಅಯ್ಯೋ ಅಕ್ಕ ಹೇಳ್ಕೊಂಡು ಇಷ್ಟಳ ಹತ್ತು ಪಾಪ. ಅವಳೇನ್ ಮಾಡ್ತಾಳ ಗೊತ್ತಾ ನಿಂಗಕ್ಕ, ನನ್ನ ಮಗಂತ ಈಸ್ಕೊ ಉಂಡ್ರು ಪರವಾಗಿಲ್ಲ, ತಿಂದ್ರು ಪರವಾಗಿಲ್ಲ, ನನ್ನ ಮಗನ ಮದುವಾದ ಸಾಕು ಅಂತಾರ ನೋಡು. ಅಂತ ಎಲ್ಲಿ ಸಿಗ್ತಾಳು ಅಂತವಮ್ಮ. ಅವಳು ಏನು ಮಾಡ್ತಾಳೆ ಗೊತ್ತಾ, ಗಾಂಧಾರಿ 60 ಬರೋ ಬಿಟ್ಬಿಟ್ಟದ. ಅವ ಹುಡುಗ ಹೆಲ್ಪ್ ಮಾಡಿಸ್ಕಲಿ ಅಂತ ಅವ್ವ ಹೆಲ್ಪ್ ಮಾಡ್ತಾನೆ, ಎಲ್ಲ ದುಡ್ಡು ಕಾಸೆಲ್ಲ ಅವ್ರು ಕೊಡದೆ, ದುಡ್ಡು ತಗೋ ಗೆದ್ದು ಅವ್ರು ಕೊಡ್ತಾನ. ಇವ್ರು ಉಣ್ಕ ತಿನ್ಕೊಂಡು ಸೌಕಿ ಮಾಡ್ಕೊಂಡು ಇವ್ರನ್ನ ಆಮೇಲೆ ಓದೈತಿ, ನಿಮ್ಮೇಲೆ ಓದೈತಿ, ಕಾಲ್ ಮೇಲೆ ನಿಂತ್ಕೋ, ಕೈ ಮೇಲೆ ನಿಂತ್ಕೋ. ಈಗ ಕಾಲ್ ಮೇಲೆ ನಿಂತ್ಕೊಳ್ತಿ, ಇನ್ನೇನು ತಂದು ಕೊಟ್ಟರೆ ಈ ದುಡ್ಡು ಇಸ್ಕೊಳ್ಳೋದನ್ನ ಕಾಲ್ ಮೇಲೆ ನಿಂತ್ಕೊಂಡು ಅಕ್ಕ ಕಟ್ಟಲ್ಲ ನೋಡಿ ಮೀಸ್ಕೈಸ್ಕ ತಿನ್ಕೊಂಡು ಈಗ ಬೇಡ ನೀನು ಅಂತ ಮಾಡ್ತಾಳ. ಆ ಕಿತ್ತೋ ನನ್ನ ಬುದ್ಧಿ ಕಲಿಬೇಕು. ಅವ್ನು ಸರಿ ಇದ್ರ ಅವಳು ಯಾಕೆ ಹಂಗೆ ಬರ್ತಿದ್ಲು ಅಲ್ಲಿ ಗಾದೆ ಹೆಂಗೆ ಮಂದಿ ಅವಳು ಹೆಂಗೆ ಗೊತ್ತಾ, ಈಸ್ಕ ಉಣ್ಕೊ ತಿನ್ಕೊಂಡು ಜಾಲಿಯಾಗಿ ಇದ್ರಂತ ಸುಮ್ಮನ. ಆ ಗಂಡಂದಾಗ ಗಂಡು ಕೇಳಿಲ್ಲ ಅಂತ. ಯಾಕೆ ಹೇಳಿದ್ರೆ ಏನಂತ ಮುಂದೆ ಅದೇ ನೀನು ಕಾಲ ನಿಂತು ಅಂತಲ್ಲ, ಹಂಗೆ ಅವಳು ಮುಂದಕ್ಕೆ ಆಗ್ತಿದಾರಂತ. ಯಾಕೆ ಹಂಗೆ ಮಾಡ್ತಿರೋ ಅವಳು? ಈಗ ಹೇಳ್ಬಿಟ್ರ ದುಡ್ಡು ಕಾಸು ಕೂಡ ನಿಲ್ಸ್ಬಿಡ್ತಾನ ಅವನು ಅಂದ್ಬಿಟ್ಟು ಅವಳು ಹೇಳೋದಂತ. ಅವಳೆಂತ ಜನ ಮಂದಿ ಅದೇ ಇನ್ನು ಇಟ್ಟಿತ್ತು ಚೆನ್ನಾಗಿ ದುಡ್ಡು ಕಾಸು ಕೊಡೋದು ಸಿಕ್ಕದ ಮಂದಿ ಹೆಣ್ಮಕ್ಳು. ಅಯ್ಯೋ ನೀವು ಇದ್ದೀರಿ, ನಮ್ಮ ಮಗಳ ಬುದ್ಧಿ ನಿಮ್ಗೆ ಬುದ್ಧಿನೇ ಇಲ್ಲ ನೋಡಿ. ಹೆಂಗೆ ಛತ್ರಿಗಳಿದ್ದಾರೆ ಜನಗಳು. ನಿಮ್ಗೆ ಗೊತ್ತಿರೋದೇ ಕಾಲ ಈಗಿನ ಕಾಲದಲ್ಲಿ. ಹಂಗೆ ಈಸ್ಕ ಮೋಸ ಮಾಡ್ಕೊಂಡು, ಇಲ್ಲಾಂದ್ರೆ ಗಂಡ ಮದುವೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಈಸ್ಕೊಂಡು ತಿನ್ನೋ ತಗೊಳ್ಳೋ ಮಂದಿ, ಮನ ಉದ್ದಾರದ ಮಂದಿ, ಇನ್ನೊಬ್ರು ಅವ್ರ ಅಪ್ಪನಿಗೆ ಅಯ್ಯೋ ಅನ್ಸಿ ಇವಳು ತಗೊಂಡು ಸುರಿತಾನಲ್ಲ. ಆ ನನ್ನ ಮಗ ಎಂತೇನ ಹೇಳು, ಸುರಿದು ತಗಾಗಿ ಅವಳು ಸಿಕ್ಕದೇನೋ ಸರಿ. ಸಿಕ್ಕಿದ್ರೆ ಈಗ ಮೋಸ ಮಾಡೋದು ಹೆಂಗೆ ಮಂದಿ? ಮೋಸ್ಕರ ಪ್ರಪಂಚ, ನೇಕಾರ ಪ್ರಪಂಚ. ಹೆಣ್ಣು ಸರಿ ಇಲ್ಲ, ಗಂಡು ಸರಿ ಇಲ್ಲ, ಗಂಡು ಸರಿ ಹೆಣ್ಣು ಸರಿ ಇಲ್ಲ. ಎಲ್ಲ ಹೆಣ್ಮಕ್ಳು ಹೇಳ್ತೇನೆ. ಒಂದ್ ಕಡೆ ಹೆಣ್ಣು ಸರಿ ಇರ್ತಾರ, ಗಂಡ ಹೆಕ್ಳು ಸರಿ ಇಲ್ಲ, ಮೋಸ ಮಾಡ್ತಾರ. ಇನ್ನೊಂದ್ ಕಡೆ ಗಂಡ ಹೆಕ್ಳು ಸರಿ ಇತ್ತು, ಹೆಣ್ಣು ಹೆಕ್ಳು ಸರಿ ಇಲ್ಲ. ಆ ಥರ ಇವಾಗ ಅಯ್ಯೋ ಈ ಪ್ರಪಂಚದಲ್ಲಿ ಎಲ್ಲ ನೋಡು ಮುಗಿದು ಅಯ್ಯಪ್ಪ ಆಯ್ತಲ್ಲ ನಮ್ಮ ಮಂದಿ. ಕಣ್ಣಲ್ಲಿ ಎಲ್ಲಿ ನೋಡು ಇದೆ ನಮ್ಮ ಮಂದಿ. ನೋಡಿ ಸ್ನೇಹಿತರೆ, ನಾನು ಹೆಣ್ಣು ಗಂಡು ಇಬ್ಬರಿಗೂ ಈಕ್ವಲ್ ಆಗಿ ಹೇಳ್ತಿರೋದು. ನಮಗೂ ಹೆಣ್ಮಕ್ಳವ, ನಮಗೂ ಗಂಡು ಮಕ್ಳವ. ಈಸ್ಕೊಂಡು ಉಣ್ಕೊಂಡು ತಿನ್ಕೊಂಡು ಅವ್ನು ಮದುವೆ ಮದುವೆ ಆಗೋದು ಬಿಡೋದು ಸೆಕೆಂಡು. ನೀವು ಆಸೆ ವ್ಯಾಮೋಹ ತೋರಿಸ್ಕೊಂಡು ನಿಮ್ಮ ಕಲರ್ಫುಲ್ಲ ಸೌಂದರ್ಯನ ತೋರಿಸ್ಕೊಂಡು ಗಂಡು ಮಕ್ಳು ಹಾಳು ಮಾಡೋದು ತಪ್ಪು. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ. ಹೆಣ್ಣು ಅಂದ ಚಂದ ನೋಡಿ, ಸೌಂದರ್ಯ ನೋಡಿ ಅವ್ರದ್ದು ಉಂಡು ತಿಂದು ತೇಗಿ ಅವಳಿಗೆ ಮೋಸ ಮಾಡೋದು ಗಂಡು ಮಕ್ಳದ್ದು ತಪ್ಪು. ಇಬ್ಬರಿಗೂ ಈಕ್ವಲಾಗಿ ಹೇಳ್ತಿದ್ದೆ, ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅಂತ ನಾನು ಹೇಳ್ತಾ ಇಲ್ಲ. ಈಗ ನಾವು ಎಲ್ಲ ಕೇಳಿ ಸಾಕಾಗ ಒಂದು 2-3 ಸ್ಟೋರಿಗಳು ಈ ಥರ. ನಾವು ನಮ್ಮೂರ್ಲೊಂದು ಸ್ಟೋರಿ, ಇಲ್ಲೊಂದು ಸ್ಟೋರಿ, ಅಲ್ಲೊಂದು ಸ್ಟೋರಿ ಎಲ್ಲ ತಗೋ. ಅಯ್ಯೋ ನನ್ನ ಮಗ ಅವಳು ಮಾತಾಡ್ತಾನ, ಇವಳು ಮಾತಾಡ್ತಾನ, ದುಡ್ಡು ಕೊಡಲ್ಲ, ಕಾಸು ಕೊಡಲ್ಲ ಅಂತ ಬಿಡು ಅಂತ ಹೇಳ್ತಾರೆ. ಹೌದಿರು ಹೆಣ್ಮಕ್ಳು, ನೀವು ಈಸ್ಕೊಂಡು ಉಣ್ಕೊಂಡು ತಿನ್ಕೊಂಡು ಅವ್ರ ಅಪ್ಪ ಅಮ್ಮ ಎಲ್ರಿಗೂ ಮೋಸ ಮಾಡಿ ನಿಮಗೆ ತಂದಾಗ್ತಾನ ಅಪ್ಪ ಅಮ್ಮಂಗೆಲ್ಲ ಮೋಸ ಮಾಡಿ ಅಂದಮೇಲೆ ಅವನ್ನ ನೀವು ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಅವತ್ತು ಈಸ್ಕ ಉಣ್ಣೋದು ತಿನ್ನೋದು ತಪ್ಪು, ವೇಸ್ಟು, ಮೋಸ, ಅದು ವಂಚನೆ. ಯಾಕೆ ಈಸ್ಕ ತಿಂದರಿ? ಬುದ್ಧಿಲ್ವ ನಿಮ್ಗೆ? ನಿಮ್ಮ ಅಪ್ಪ ನಿಮ್ಮಮ್ಮ ಬುದ್ಧಿ ಕಲಿಸಿಲ್ವಾ? ಅಪ್ಪ ಬಂದಿರೋ ನೀವು ಅಷ್ಟೇ ಹೆಣ್ಣು ಗಂಡು ಅಷ್ಟೊಂದು ಫ್ರೀಯಾಗಿ ಬಿಡೋದು ತಪ್ಪು. ಆಗ ಮಕ್ಕಳು ಗಂಡು ಮಕ್ಳು ಏನು ಮಾಡ್ತಾರೆ, ದೇವದಾಸನಾಗೆ ನೀವು ಮೋಸ ಮಾಡಿದೆ ಅಂದ್ಬಿಟ್ಟು ಕುಡ್ಕೊಂಡು ಬಿಡಿ ಸಿಗರೇಟ್ ಸೇರ್ಕೊಂಡು ಅಲ್ಲಿ ಇಲ್ಲಿ ಅಲ್ಕೊಂಡು ಹುಚ್ಚರಾಯ್ತಾರ. ಅವನ್ನ ಪ್ರಿಪೇರ್ ಮಾಡೋಕಂಟ ಮನೇಲಿರೋ ತಾಯಿ ತಂದೆ ಜೀವ ಅರ್ಧ ಹೊಂಟೋಗಿರ್ತಾರೆ. ದಯವಿಟ್ಟು ಇಂಥ ಕೆಲಸ ಮಾಡಿ ಹೆಣ್ಮಕ್ಳೇ, ನೀವು ಫಸ್ಟೇ ಇರೋಬಿಡಿ. ನೀವು ಲವ್ ಮಾಡಿ ಅವ್ನ ಮದುವೆ ಮಾಡ್ಕೊತೀನಿ ಅಂದ್ರೆ ಮಾತ್ರ ಅಂತ ಸಪೋರ್ಟ್ ಮಾಡಿಸ್ಕೊಳ್ಳಿ, ಸಹಾಯ ಮಾಡಿಸ್ಕೊಳ್ಳಿ, ಅವ್ನ ಜೊತೆಲಿರಿ. ಉಣ್ಕೊಂಡು ತಿನ್ಕೊಂಡು ಸೋಗಿ ಮಾಡ್ಕೊಂಡು ನಿಮ್ಮ ಸ್ವಾರ್ಥಕ್ಕೋಸ್ಕರ ಗಂಡು ಮಕ್ಕಳನ್ನ ಬಳಸ್ಕೊಂಡು ಅಪ್ಪ ಅಮ್ಮನಿಗೆಲ್ಲ ಮೋಸ ಮಾಡಿ ನಿಮ್ಮ ಇದಕ್ಕೆ ಯೂಸ್ ಮಾಡ್ಕೊಬೇಡಿ. ಹೆಣ್ಮಕ್ಳಿಗೆ ಹೇಳ್ತಿರೋದು ನಾನು. ಗಂಡು ಮಕ್ಕಳು ಅಷ್ಟೇ, ನಿಮ್ಮ ಸ್ವಾರ್ಥಕ್ಕೆ ಹೆಣ್ಮಕ್ಳನ್ನ ಬಳಸ್ಕೊಂಡು ಅವ್ರದ್ದು ಸೋಕಿ ಮಾಡ್ಕೊಂಡು ನೀವು ಮೋಸ ಮಾಡಿ ಗಂಡು ಮಕ್ಳು ಇಬ್ಬರಿಗೂ ಹೇಳ್ತಿರೋದು ನಾನು. ಹೆಣ್ಣು ಗಂಡು ಇಬ್ಬರಿಗೂ ಈಕ್ವಲಾಗಿ ಹೇಳ್ತಿರೋದು. ದಯವಿಟ್ಟು ಇಂಥ ಪ್ರಪಂಚ, ಇಂಥ ಮೋಸ ಮಾಡಿಬಿಡಿ. ಈ ಥರ ಪ್ರಪಂಚದಲ್ಲಿ ಎಲ್ಲ ಮೋಸಗಳನ್ನ ನೋಡಿ ಕೇಳಿ ಸಾಕಾಗ್ಬಿಟ್ಟದ. ಹಂಗಾಗಿ ಹೇಳ್ತಿರೋದು ನಾನು. ಹೆಣ್ಣು ಅಷ್ಟೇ ಗಂಡು ಅಷ್ಟೇ. ಗಂಡು ಮೋಸ ಮಾಡೋದು, ಗಂಡಿಗೆ ಹೆಣ್ಣು ಮೋಸ ಮಾಡೋದು. ಇಷ್ಟು ವರ್ಷ ಅವ್ನು ನಿಮ್ಮ ಜೊತೆಲ್ಲ ಅವ್ನು ನಿಮ್ಮ ದುಡ್ದಿಲ್ಲ, ನಿಮ್ಮ ದುಡ್ಡು ಸುರಿತಾನ ಅಂದ್ರೆ ನಿಮ್ಮ ಕಾಲ ಮೇಲೆ ನಿಂತ್ಕೊ ಅಂದ್ರೆ ಕಾಲ ಮೇಲೆ ನಿಂತ್ಕೊಂಡ್ರೆ ಕೈ ಮೇಲೆ ನಿಂತ್ಕೊ ದುಡ್ಡು ಕೊಟ್ಟ. ನೀವು ಇಸ್ಕ ತಿನ್ನಂಗಂಟೆ ತಿಂತಿದ್ದೀರಿ, ಎಕ್ಕತ್ತಿದ್ದೀರಿ, ಲೌಡಿದೆ. ಹೆಣ್ಮಕ್ಳಿಗೆ ಹೇಳ್ತಿರೋದು ಯಾವಳ ಏನಾರ ಅಂತೇಳಿ ನನಗೆ ಅದು ಬೇಕಾಗಿರೋ ಎಲ್ಲ ಕೇಳಿ ಸಾಕದ. ನಮಗೂ ಮಕ್ಕಳು, ನಮಗೂ ಬೇಜಾರಾಯ್ತು ಎಲ್ಲ ಕೇಳಿ. ನಮ್ಮ ಮಕ್ಳು ಹಿಂಗಿರಲ್ಲ ಅನ್ನೋದು ಹೆಂಗೆ ಇರುತ್ತೆ?
ಹಂಗಾಗಿ ನಾನು ವಿಷಯ ಹೇಳ್ತಾ ಇದ್ದೀನಿ. ನಮ್ಮ ವಿಡಿಯೋಲಿ ತಪ್ಪಿದ್ರೆ ಕ್ಷಮೆ ಇರಲಿ. ಎಲ್ಲ ಹೆಣ್ಮಕ್ಳು ಅಷ್ಟೇ, ನಮಗೂ ಮಕ್ಕಳವ. ಈಸ್ಕ ಕಿತ್ಕೊಳ್ಳೋದು, ತಿನ್ಕೊಳ್ಳೋದು, ಉಣ್ಕೊಳ್ಳೋದು, ಅವ್ರಿಗೆ ಬೇಜಾರು ಮಾಡೋದು, ಮೋಸ ಮಾಡೋದು ಹಂಗೆ ಮಾಡಬೇಡಿ. ನಿಮಗೂ ಉದ್ಧಾರ ಆಗಬೇಕು, ನೀವು ಒಂದು ಮನೆ ಸೇರಬೇಕು. ಇವನು ನೀವು ಇನ್ನೊಬ್ಬನ ಐಶ್ವರ್ಯವಂತ ಮದುವೆ ಮಾಡ್ಕೋಬೇಕು, ಅಲ್ಲಿ ಗಂಟೆ ಇವ್ನು ನಮ್ಮ ಜೊತೆಲಿ ಇರಲಿ ಅಂತ ನೀವು ಇವಂತ ತಿನ್ಕೊಂಡು ಆಮೇಲೆ ಅವನ ತಗ ಬರ್ರ ಅಂತ ಅಲ್ಲಿ ಉದ್ಧಾರ ಆಗಂತೂ ನೀವು ಬದುಕಲ್ಲ. ಅಂತ ಮೋಸ ಮಾಡೋಕೋಬೇಡಿ ಹೆಣ್ಮಕ್ಳಿಗಷ್ಟೇ. ಗಂಡು ಮಕ್ಳು ಅಷ್ಟೇ, ಇವಳಿಗಿಂತ ಇನ್ನೂ ಸುಂದರವಾಗಿ ಸಿಗ್ತಾಳ, ಅವಳ ಜೊತೆ ಹೊಂಟೋಗೋಣ ಅಂತ ನೀವು ಆ ಥರ ಯೋಚನೆ ಮಾಡ್ಬೇಡಿ. ನೀವು ಉದ್ಧಾರ ಆಗಿ ಬದುಕಲ್ಲ. ದಯವಿಟ್ಟು ಇಂಥ ಕೆಲಸ ಮಾಡೋಕೋಬೇಡಿ. ಹೆಣ್ಣು ಗಂಡು ಒಂದು ಕಡೆ ಸಪೋರ್ಟ್ ಮಾಡಿ ಸಹಾಯ ಮಾಡಿದ್ಮೇಲೆ ಅವನು ನಿನ್ನ ಯಾವ ಒಳಗಾಗಿ ತಂದೆ ತಾಯಿಗೆ ದುಡ್ಡು ಕೊಡ್ತಂತೆ, ಅವನು ನಿನಗೆ ಕೊಡ್ತಾನೆ, ನಿನ್ನ ಮಾತು ಕೇಳ್ತಾನೆ, ಬರ್ರ ಅಂತ ಓಡಿ ಬರ್ತಾನೆ. ನೀನು ಕೂಗಿದ ತಕ್ಷಣ ಅಂತ ಅವು ಇಲ್ಲಿ ಕೂಗಿದ್ರು ಆ ಹುಡುಗರು ಓಡಿ ನಿನ್ನ ಜೊತೆ ಬರ್ತಾನೆ ಅಂದ್ರೆ ನಿನ್ನ ಇಷ್ಟಪಡ್ತಾವನ, ನಿಮ್ಗೆ ಕೊಡೋ ಗೌರವ, ಬೆಲೆ, ಪ್ರೀತಿ ಅಂತ ಅದನ್ನ ಉಳಿಸ್ಕೊಳ್ಳಿ. ನಿಮ್ಮ ಅರ್ಥ ಮಾಡ್ಕೊಂಡಿರೋ ಗಂಡಿಗೆ ನಿಮ್ಮ ಮದುವೆಯಾಗಿ. ಗಂಡೇಕ್ಳು ಅಷ್ಟೇ, ನೀವು ಅವ್ವ ಅಪ್ಪನಿಗೆಲ್ಲ ಮೋಸ ಮಾಡ್ಬಿಟ್ಟು ಅವಳು ನಿಮ್ಗೆ ಸಿಗ್ತಾಳ ಅನ್ನೋ ಖುಷಿ ಭ್ರಮೆಯಲ್ಲಿ ನೀವೇನು ಮಾಡ್ತಿದ್ದೀರಿ, ಓಡ್ಬಿಡ್ತಿದ್ದೀರಿ. ಫಸ್ಟ್ ಅವಳು ನಿಮ್ಗೆ ಸಿಗ್ತಾಳ, ನೀವು ಮಾಡೋ ಖರ್ಚು ವೆಚ್ಚಗಳು ಎಲ್ಲಗೊಂದು ಗೌರವ ಬೆಲೆ ಸಿಗುತ್ತಾ, ನಿಮ್ಗೆ ಅವಳು ಒಳ್ಳೆಯವಳ, ಹಂಗಿದ್ರೆ ಮಾತ್ರ ನೀವು ಒಪ್ಕೊಂಡು ನೀವು ಮುಂದುವರೀರಿ. ಇಲ್ಲಾಂದ್ರೆ ಅವಳು ಏನು ತಿಳ್ಕೊಳ್ಳೋದಂತೆ ತಿನ್ಸ್ಕೊಂಡು ನೀವು ಬೆಳೆಸ್ಕೊ ಬರ್ತಾಯಿದ್ರೆ, ನೀವು ಹುಲ್ಲು ಹಾಕ್ತಾರಲ್ಲ ತಿನ್ಸ್ಕೊ ಬರ್ತಾಯಿದ್ರೆ ನಿಮ್ಮ ದುಡ್ಡು ವೇಸ್ಟು, ನಿಮ್ಮ ಮರ್ಯಾದೆನೂ ವೇಸ್ಟು. ಒಂದು ನೀವು ಟೆನ್ಷನ್ ಮಾಡ್ಕೊಂಡು ಹಾಳಾಯ್ತಿದ್ದೀರಿ. ದಯವಿಟ್ಟು ಇಂಥ ಕೆಲಸ ಮಾಡ್ಕೊಬೇಡಿ. ಗಂಡೈಕ್ಲೆ ಹೆಣ್ಣು ಐಕ್ಲ ಹೆಣ್ಮಕ್ಳು ಒಳಗಾಗಬೇಡಿ. ಹೆಣ್ಣೈಕ್ಳು ಅಷ್ಟೇ, ನೀವು ಗಂಡೈಕ್ಳು ಹೆಣ್ಮಕ್ಳು ಒಳಗಾಗಬೇಡಿ. ದಯವಿಟ್ಟು ಅಂತ ತಪ್ಪು ಮಾಡೋಕೋಬೇಡಿ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ತಂದೆ ತಾಯಿ ಮರ್ಯಾದೆ ಗೌರವ ಕೊಟ್ಕೊಂಡು ಮಾಡಿ. ನನ್ನ ವಿಡಿಯೋ ತಪ್ಪಿದ್ರೆ ಕ್ಷಮೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ.